ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ಒಂದು ದೇವರ ವಾಕ್ಯ ಧ್ಯಾನದ ಸಮಯಕ್ಕಾಗಿ ದೇವಾದಿ ದೇವನಿಗೆ ನಾವು ಸ್ತೋತ್ರ ಮಾಡೋಣ. ದೇವರು ತಾನೇ ನಮ್ಮೊಟ್ಟಿಗೆ ಮಾತನಾಡುವಂತೆ ನಮ್ಮ ಹೃದಯಗಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಮ ತಂದೆಯಾದ ದೇವರೇ, ನಿನ್ನ ಸಮ್ಮುಖಕ್ಕೆ ಬಂದು ಇವತ್ತು ನಮ್ಮೊಟ್ಟಿಗೆ ಏನು ಮಾತನಾಡುತ್ತೀರೋ ಎಂಬುದಾಗಿ ಕೇಳುವುದಕ್ಕಾಗಿ ನಾವು ಬಂದಿದ್ದೇವೆ. ನೀವು ಖಂಡಿತ ಮಾತನಾಡುವ ದೇವರು, ನಮ್ಮ ಮನಸ್ಸುಗಳನ್ನು ಅರಿತವರು, ಅದಕ್ಕೆ ತಕ್ಕಂತೆ ಮಾತನಾಡುವ ದೇವರು ನೀವಾಗಿದ್ದೀರಾ. ನಿಮಗೆ ಸ್ತೋತ್ರ. ಈ ದಿನದ ವಾಕ್ಯ ಭಾಗವನ್ನು ಅನುಗ್ರಹಿಸಿರಿ. ಅನೇಕರಿಗೆ ಈ ವಾಕ್ಯವು ಆಶೀರ್ವಾದಕರವಾಗಿರುವಂತೆ ಕರುಣೆಯನ್ನು ತೋರಿಸಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಮತ್ತೊಂದು ಸಾರಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಈ ರೀತಿಯಾಗಿ ಹಂಚಿಕೊಳ್ಳುವಂಥ ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಲೋಕದಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮನುಷ್ಯರ ಬಳಿಯಲ್ಲಿ ಹಣ ಇದ್ದರೆ, ಮನಿ ಇದ್ದರೆ ಮನುಷ್ಯರಿರ್ತಾರೆ, ಮನಿ ಇದ್ದರೆ ಮನುಷ್ಯರಿರ್ತಾರೆ, ಹಣ ಇದ್ದರೆ ಇರ್ತಾರೆ. ನಮ್ಮ ಹತ್ರ ಆಸ್ತಿ ಇದ್ದರೆ, ಅಧಿಕಾರ ಇದ್ದರೆ, ಅಂದ ಇದ್ದರೆ, ಒಂದೊಂದು ನಮ್ಮಲ್ಲಿ ಒಳ್ಳೆಯ ಗುಣಗಳು ಲೋಕದಲ್ಲಿ ಇರುವಾಗ ಜನರು ಕೂಡ ಇರುತ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಸಕ್ಕರೆ ಇದ್ದ ಕಡೆ ಇರುವೆ ಇರ್ತದೆ, ಬೆಲ್ಲ ಇದ್ರೆ ನೊಣ ಇದ್ದೇ ಇರ್ತದೆ. ಅಂದ್ರೆ ಅಲ್ಲಿ ಸಿಹಿ ಇದ್ರೆ ಮಾತ್ರನೇ ಅವು ಕೂಡ ಬರೋದು, ಸಿಹಿ ಇಲ್ಲ ಅಂದ್ರೆ ಇರಲ್ಲ. ಮನುಷ್ಯರ ಜೀವಿತದಲ್ಲಿಯೂ ಕೂಡ ಈ ರೀತಿಯಾಗಿ ಏನಾದರೂ ಇದ್ರೆ ಮಾತ್ರ ಇರುವಾಗ, ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಮ್ಮಲ್ಲಿ ಏನಾದರೂ ಗುಣ ಇರಬೇಕಲ್ವಾ, ನಮ್ಮಲ್ಲಿ ಏನಾದರೂ ಒಂದು ಹೊಸತನ ಇರಬೇಕಲ್ವಾ, ದೇವರು ದೇವರನ್ನ ಆಕರ್ಷಿಸುವಂತ ಏನಾದರೂ ನಮ್ಮಲ್ಲಿ ಇರಬೇಕಲ್ವಾ. ಇದ್ದಾಗಲೇ ದೇವರು ನಮ್ಮೊಟ್ಟಿಗೆ ಇರ್ತಾನೆ. ಆ ಗುಣಗಳು, ಇಲ್ಲಿ ಒಂದು ವಾಕ್ಯವನ್ನು ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ ಅದರ 9ನೇ ವಚನದ ಕೊನೆಯ ಭಾಗವನ್ನ ನಾವು ನೋಡಿಕೊಳ್ಳುತ್ತೇವೆ. ಅಲ್ಲಿ ಹೀಗೆ ಬರೆದಿದೆ, ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ಅಂತ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಹೀಗೆ ಮಾಡಿದರೆ, ಹೀಗೆ ಮಾಡಿದರೆ ಯಾರಿರ್ತಾರಂತೆ ನಮ್ಮೊಂದಿಗೆ? ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುತ್ತಾನೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಮೊದಲನೇದು ದೇವರ ಗುಣ ಶಾಂತಿದಾಯಕನು. ಆ ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರಬೇಕಾದರೆ ಹೀಗೆ ಮಾಡಬೇಕು ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ. ಅನೇಕ ವಿಚಾರಗಳನ್ನ ಬೈಬಲ್ ಏನೆಲ್ಲ ನಾವು ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅಂತ ಮೊದಲಿನಿಂದಲೂ ನಾವು ನೋಡುತ್ತಾ ಓದುತ್ತಾ ಬರುತ್ತೇವೆ. ಆವಾಗ ಕೊನೆಯಲ್ಲಿ ಬರುವಾಗ ಈ ಒಂದು ಪೌಲನು ಫಿಲಿಪ್ಪಿಯವರಿಗೆ ಬರೆಯುತ್ತಾ ಅಲ್ಲಿ ಹೇಳುತ್ತದೆ, ಕಡೆ ಮಾತೇನೆಂದರೆ, ಅದರ ಅರ್ಥ ಏನು? ಕಡೆ ಮಾತು. ಎಷ್ಟೋ ವಿಚಾರಗಳನ್ನು ಹೇಳುತ್ತಾ ಬರ್ತಾ ಕಡೆ ಮಾತೇನೆಂದರೆ, ಸಹೋದರರೇ, 8ನೇ ವಚನದಲ್ಲಿ, ಯಾವುದು ಸತ್ಯವೋ, ಯಾವುದು ಸತ್ಯವೋ. ಹಾಗಾದ್ರೆ ಈ ಲೋಕದಲ್ಲಿ ಅಸತ್ಯವಾದವುಗಳು ತುಂಬಾ ಇದ್ದಾವೆ. ನಾವು ನೋಡುವಂಥದ್ದು ನಿಜ ಇಲ್ಲ, ಕೇಳುವಂಥದ್ದು ಕೆಲವು ಸಾರಿ ನಿಜ ಇರೋದಿಲ್ಲ, ನಮಗೆ ಕಾಣಿಸುವಂತ ಕಾರ್ಯಗಳು ಇರುವಂಥದ್ದು ಸತ್ಯ ಆಗುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ಏನು ಮಾಡಬೇಕು? ಯಾವುದು ಸತ್ಯವೋ ಅದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಈ ಲೋಕದಲ್ಲಿ ಆಪ್ಷನ್ಸ್ ಜಾಸ್ತಿ ಇಟ್ಟಿರ್ತಾರೆ. ಒಂದು ವೇಳೆ ನೀವು ನೋಡುವಾಗ, ಅಂಗಡಿಗಳಿಗೆ ಹೋಗುವಾಗ ಒಂದು ಸೋಪ್ ಅಂತ ಹೇಳಿದ್ರೆ ಸೋಪು ಅನೇಕ ಸೋಪುಗಳಿರ್ತವೆ, ಪೌಡರ್ ಅಂದ್ರೆ ಅನೇಕ ಪೌಡರ್ಗಳಿರ್ತವೆ, ಅನೇಕ ಪ್ರಾಡಕ್ಟ್ಸ್ ಇರ್ತವೆ. ಅದರಲ್ಲಿ ನಾವೇನು ಮಾಡ್ತೇವೆ? ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಈ ಲೋಕದಲ್ಲಿಯೂ ಕೂಡ ಕೆಟ್ಟದ್ದುಗಳ ಮಧ್ಯದಲ್ಲಿ ಒಂದು ಒಳ್ಳೆಯದನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಕೆಟ್ಟದ್ದು ತುಂಬಾ ಇದೆ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಲೋಕದಲ್ಲಿ ಕೆಟ್ಟದಕ್ಕೇನು ಕೊರತೆ ಇಲ್ಲ, ಕೆಟ್ಟವರಿಗೇನು ಕೊರತೆ ಇಲ್ಲ. ಹೌದಲ್ವಾ? ತುಂಬಾ ತುಂಬಿ ಹೋಗಿದೆ, ಪಾಪವು ಲೋಕದಲ್ಲಿ ತುಂಬಿ ಹೋಗಿದೆ. ಪರಿಶುದ್ಧರಾಗಿ ಜೀವಿಸುವುದು, ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದು ತುಂಬಾ ತುಂಬಾ ಕಷ್ಟವಾಗಿದೆ. ಆದರೆ ದೇವರು ನಮಗೆ ಹೇಳ್ತಾ ಇದ್ದಾನೆ, ಯಾವುದು ಸತ್ಯ ಇದೆಯಲ್ವಾ, ಆ ಸತ್ಯವನ್ನ ನೀವು ಆಯ್ಕೆ ಮಾಡಿಕೊಳ್ಳ್ರಿ. ಯಾಕೆಂದ್ರೆ ದೇವರು ಎಂಬಾತನು ಸುಳ್ಳಿನೊಟ್ಟಿಗೆ ಜೀವಿಸುವುದಿಲ್ಲ, ಕೆಟ್ಟದ್ದರಲ್ಲಿ ಜೀವಿಸುವುದಿಲ್ಲ, ಪಾಪದಲ್ಲಿ ಜೀವಿಸುವುದಿಲ್ಲ. ಆತನು ಹೇಳ್ತಾ ಇದ್ದಾನೆ,
ನಿಮ್ಮ ಜೊತೆಯಲ್ಲಿ ಶಾಂತಿದಾಯಕನಾದ ದೇವರು ಇರಬೇಕಾ? ದೇವರು ಹೇಳ್ತಾ ಇರೋದು ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರಬೇಕಾ? ಹಾಗಾದ್ರೆ ಹೀಗೆ ಮಾಡಿರಿ. ಹೇಗೆ ಮಾಡಬೇಕು? ಯಾವುದು ಸತ್ಯವೋ, ಯಾವುದು ಮಾನ್ಯವೋ. ಯಾವುದು ಮಾನ್ಯವೋ ಅಂದ್ರೆ ಏನು? ರೆಸ್ಪೆಕ್ಟ್ಫುಲ್ ಅಂತ ಹೇಳ್ತಾರೆ. ಯಾರಾದ್ರೂ ನೋಡುವಾಗ ಒಳ್ಳೆ ಕೆಲಸನಪ್ಪ ಇದು ಅನ್ಬೇಕು. ನೋಡಿದ ತಕ್ಷಣ ಇದೇನ್ ಕೆಲಸ ಇದು, ಕೆಟ್ಟ ಕೆಲಸ ಇದು ಅನ್ಬಾರ್ದು. ಅದನ್ನೇ ನಾವು ಮಾನ್ಯವು ಅಂತಾರೆ. ಮೂರನೇ ಪದ ಏನಿದೆ ಅಲ್ಲಿ? ನ್ಯಾಯವು. ಸತ್ಯವು, ಮಾನ್ಯವು, ನ್ಯಾಯವು. ನ್ಯಾಯವಾಗಿರುವಂಥದ್ದು. ಆದ್ರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನ್ಯಾಯ ಇಲ್ಲ, ಅನ್ಯಾಯ ಜಾಸ್ತಿ. ನೋಡಿ, ಆಸ್ತಿ ವಿಚಾರದಲ್ಲಿ ಅನ್ಯಾಯ, ಬರಬೇಕಾದ ವಿಚಾರದಲ್ಲಿ ಅನ್ಯಾಯ, ಕೊಡುವುದರ ವಿಚಾರದಲ್ಲಿ ಅನ್ಯಾಯ, ತಮ್ಮವರಿಗೆ ಒಂದು ನ್ಯಾಯ, ಪರರಿಗೆ ಇನ್ನೊಂದು ನ್ಯಾಯ, ತನಗಿಷ್ಟ ಆದವ್ರಿಗೊಂದು ನ್ಯಾಯ, ತಿನಗಿಷ್ಟ ಇಲ್ಲದೆ ಇರೋರ್ಗೊಂದು ನ್ಯಾಯ. ದುಡ್ಡು ಕೊಟ್ರೆ ಲಾಯರ್ಗಳು ಒಂದು ಕಡೆ ಮಾತಾಡ್ತಾರೆ ನ್ಯಾಯ, ಅನ್ಯಾಯವನ್ನು ನ್ಯಾಯವಾಗಿ ಮಾರ್ಪಡಿಸಿ ಬಿಡುತ್ತಾರೆ. ಅಂಥದ್ದೆಲ್ಲ ಈ ಲೋಕದಲ್ಲಿದೆ. ದೇವರು ನಮಗೆ ಹೇಳ್ತಾ ಇದ್ದಾರೆ, ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರಬೇಕಾದರೆ ನೀವೇನ್ ಮಾಡಬೇಕು? ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಶುದ್ಧವೋ. ಯಾವುದು ಶುದ್ಧವೋ, ಶುದ್ಧವಾಗಿರುವುದನ್ನ ಆಯ್ಕೆ ಮಾಡಿಕೊಳ್ಬೇಕು. ಅದರ ಅರ್ಥ ಅಶುದ್ಧವೋ ಇದೇ ಲೋಕದಲ್ಲಿ. ನೀವು ಶುದ್ಧವಾಗಿರುವುದನ್ನ, ಮತ್ತು ಆಮೇಲೆ ಹೇಳುತ್ತದೆ ಪ್ರೀತಿಕರವು. ಅದರ ಅರ್ಥ ಏನು? ಪ್ರೀತಿಕರ ಅಂದ್ರೆ ಏನು? ಪ್ರೀತಿಕರವು ಅಂದ್ರೆ ಇಷ್ಟು ಒಳ್ಳೆಯದು ಅದನ್ನ ಹೇಳ್ತಾ ಇದ್ದು. ಆಮೇಲೆ ಹೇಳ್ತದೆ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಹಲ್ಲೆಲೂಯಾ. ನೋಡಿ, ದೇವರು ನಮಗೆ ಎಚ್ಚರ ಪಡಿಸ್ತಾ ಇದ್ದಾನೆ. ತನ್ನ ಮಕ್ಕಳಾದ ನಮಗೆ ಲೋಕದಲ್ಲಿ ಕೆಟ್ಟವರು ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಎಷ್ಟೋ ಜನ ಇದ್ದಾರೆ. ತಮಗಿಷ್ಟವಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನೀವು ನಿಮ್ಮ ದೇವರು ನಿಮ್ಮ ಸಂಗಡ ಇರಬೇಕು ಅಂತ ನೀವು ಆಶಿಸಿದರೆ ನೀವು ಇವುಗಳನ್ನ ಮಾಡಬೇಕು. ಅವ್ರು ಹೇಳ್ತಾ ಇದ್ದಾನೆ, ಇವುಗಳನ್ನ ಮಾಡಿದ್ರೆ ಮಾತ್ರ. ಹೀಗೆ ಮಾಡಿದರೆ ಸತ್ಯವನ್ನ ನೀವು ಲಕ್ಷ್ಯಕ್ಕೆ ತಂದುಕೊಂಡ್ರೆ, ಮಾನ್ಯವನ್ನ ಲಕ್ಷ್ಯಕ್ಕೆ ತಂದುಕೊಂಡ್ರೆ, ನ್ಯಾಯವನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡ್ರೆ, ಶುದ್ಧವು ಪ್ರೀತಿಕರು ಇದರ ಲಕ್ಷ್ಯಕ್ಕೆ ತೆಗೆದುಕೊಂಡ್ರೆ ದೇವರು ನಿಮ್ಮ ಸಂಗಡ ಇರುತ್ತಾನೆ. ದೇವರು ನಮ್ಮ ಜೊತೆ ಇರ್ಬೇಕಲ್ವಾ? ಆಸೆ ಪಡ್ತೀವ ಇಲ್ವಾ? ದೇವರು ನಮ್ಮ ಜೊತೆ ಇರ್ಬೇಕಂತ. ಅದು ಎಂತಹ ದೇವರು? ಶಾಂತಿದಾಯಕನಾದ ದೇವರು. ಎಂತ ದೇವರು? ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರಬೇಕಾದ್ರೆ ಈ ಎಲ್ಲಾ ಗುಣಗಳು ನಮ್ಮಲ್ಲಿ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಅದರಲ್ಲದೆ 9ನೇ ವಚನಕ್ಕೆ ಬಂದಾಗ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ. ನನ್ನಿಂದ ಕಲಿತು ಹೊಂದಿದಿರೋ, ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಏನ್ ಮಾಡ್ಬೇಕಂತೆ? ಮಾಡುತ್ತಾ ಬನ್ನಿರಿ. ಒಂದು ಕಲಿತಿದ್ದು, ಎರಡು ಕೇಳಿದ್ದು, ಮೂರನೇದು ಮಾಡಬೇಕು ಅಲ್ವಾ? ಈಗ ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಟೀಚರ್ಸ್ ಒಂದು ಪಾಠ ಮಾಡ್ತಾರೆ. ಪಾಠ ಮಾಡಿಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ? ಹೋಮ್ ವರ್ಕ್ ಕೊಡ್ತಾರೆ. ನೋಡಿ, ನಾನು ಮೇಲೆ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ಅದೇ ತರ ಕೆಳಗಡೆ ನಾನು ನಿಮಗೆ ಕ್ವಶನ್ಸ್ ಕೊಡ್ತಾ ಇದ್ದೀನಿ, ಲೆಕ್ಕ ಕೊಡ್ತಾ ಇದ್ದೀನಿ. ನಾನು ಹೆಂಗೆ ಮೇಲೆ ಗುಣಿಸುವುದು ಭಾಗಿಸುವುದನ್ನ ಕಲಿಸ್ಕೊಟ್ನೋ, ನೀವು ನಿಮ್ಮ ಹೋಮ್ ವರ್ಕ್ ಅಲ್ಲಿ ಹಂಗೆ ಕೆಳಗಡೆ ಏನ್ ಮಾಡ್ರಿ? ಮಾಡ್ಕೊಂಬನ್ರಿ ಅಂತ ಹೇಳ್ತಾರೆ. ಆವಾಗ ಆ ಮಕ್ಕಳು ಅದನ್ನ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಾವು ಅಷ್ಟೇ ದೇವರ ವಾಕ್ಯದಲ್ಲಿ ಏನನ್ನ ಕೇಳಿಸ್ಕೊಂಡಿರ್ತೀವೋ, ಏನನ್ನ ಕಲ್ತ್ಕೊಂಡಿರ್ತೀವೋ ಅದನ್ನ ಏನ್ ಮಾಡ್ಬೇಕು? ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತರದಿರನೆ, ಇಲ್ಲ ನನ್ನ ಟೀಚರ್ ಹೇಳ್ಕೊಟ್ರದು ಅರ್ಥ ಆಗಿಲ್ಲ, ನಾನು ಮಾಡ್ಕೊಂಡು ಹೋಗಲ್ಲ ಅಂತ ಮುಚ್ಕೊಂಡು ಹೋದ್ರೆ ಅವ್ರಿಗೇನು ಕೂಡ ಗೊತ್ತಾಗೋದಿಲ್ಲ. ಪೌಲ್ ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ನಾನು ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ನಾನು ಮೊದಲು ಕಲಿತಿದ್ದನ್ನ ಕೇಳಿದ್ದನ್ನ ಮಾಡುತ್ತಾ ಬರಬೇಕು. ದೇವರಿಗೆ ಕೇಳೋರು ಮುಖ್ಯವಲ್ಲ, ದೇವರಿಗೆ ಕೇಳೋರು ಮುಖ್ಯ ಅಲ್ಲ, ಕಲಿಯೋರು ಮುಖ್ಯ ಅಲ್ಲ, ಮಾಡೋರು ಮುಖ್ಯ. ಅರ್ಥ ಆಗ್ತಾ ಇದೆಯಾ? ವಾಕ್ಯವನ್ನ ಕೇಳುವವರಿಗಿಂತಲೂ ಕಲಿಯುವವರಿಗಿಂತಲೂ ಮಾಡುವವರು ಮುಖ್ಯ. ಯಾಕೆಂದ್ರೆ ದೇವರಿಗೆ ಅದೇ ಇಷ್ಟವಾದಂತ ವಾಕ್ಯ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ಪೌಲನು ಒಂದು ಮಾತನ್ನ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾನೆ, ಸಹೋದರರೇ,
ನೀವೆಲ್ಲರೂ ನನ್ನನ್ನ ಅನುಸರಿಸುವವರಾಗಿರ್ರಿ. ಏನಾಗಿರ್ರಿ? ಅನುಸರಿಸುವವರಾಗಿರ್ರಿ. ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಯಾರನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಕು? ನಡೆದುಕೊಳ್ಳುವವನ. ಈಗ ಚರ್ಚಲ್ಲಿ ಕುತ್ಕೊಂಡಿರುವಾಗ ಯಾರಾದ್ರೂ ಒಬ್ರು ನೋಟ್ಸ್ ಬರೀತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಪಕ್ಕದಲ್ಲಿ ನಾವೇನ್ ನೋಡ್ಬೇಕು? ಯಾರು ನೋಟ್ಸ್ ಬಲಗಡೆ ನೋಟ್ಸ್ ಬರೀತಾ ಇದ್ದಾರೆ, ಎಡಗಡೆ ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದಾರೆ. ಓಕೆ, ನೀವು ಮಧ್ಯದಲ್ಲಿ ಕುತ್ಕೊಂಡಿದ್ದೀರಾ. ಅವಾಗ ನೀವೇನ್ ಮಾಡ್ತೀರಾ? ಬಲಗಡೆಯಲ್ಲಿ ನೋಟ್ಸ್ ಬರ್ಕೊಂಡು ಕೇಳಿಸ್ಕೊಂಡು ಬರ್ಕೋರೋರು ಕಲ್ತ್ಕೊಳ್ತೀರಾ, ಎಡಗಡೆ ಮೊಬೈಲ್ ನೋಡ್ತಾ ಇರೋನ್ ಕಲ್ತ್ಕೊಳ್ತೀರಾ. ಯಾವುದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಕು? ಹೇಳ್ತದೆ ನಾವು ಯಾವುದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಕಂದ್ರೆ, ಯಾವುದು ಮಾನ್ಯವೋ, ಯಾವುದು ನ್ಯಾಯವೋ, ಯಾವುದು ಪರಿಶುದ್ಧವೋ, ಯಾವುದು ದೇವರಿಗಿಷ್ಟವೋ ಅದನ್ನ ನೋಡಿ ನಾವು ಕಲ್ತ್ಕೊಳ್ಬೇಕು. ನಾವು ಕೆಲಸ ಮಾಡುವ ಜಾಗದಲ್ಲಿ, ನಾವು ಓಡಾಡುವಂತ ಜಾಗಗಳಲ್ಲಿ ಜನರು ಈ ರೀತಿಯಾಗಿರ್ತಾರೆ. ಒಬ್ಬರು ಒಳ್ಳೆಯವರು, ಒಬ್ಬರು ಕೆಟ್ಟವರು ಇರ್ತಾರೆ. ನಾವು ಕೆಟ್ಟದ್ದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಬಾರದು, ಒಳ್ಳೆಯದನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಕು. ದೇವರ ವಾಕ್ಯ ಅದಕ್ಕೆ ಹೇಳ್ತಾ ಇದೆ. ಇಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತಾ ಇರುವಂತದ್ದು, ಪೌಲ್ ಹೇಳ್ತಾ ಇದ್ದಾನೆ, ನೀವೇನ್ ಮಾಡ್ರಿ, ನನ್ನನ್ನು ಅನುಸರಿಸ್ರಿ, ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನನ್ನ ಪ್ರಿಯ ದೇವ ಜನವೇ, ಅದಕ್ಕೆ ನಾವು ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ಮಾತನ್ನು ಈ ರೀತಿಯಾಗಿ ನಾವು ಓದುತ್ತೇವೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ. ಎಂತವರಾಗಿರ್ರಿ? ವಾಕ್ಯವನ್ನ ಕೇಳೋದು ಮುಖ್ಯ ಅಲ್ಲ, ವಾಕ್ಯವನ್ನು ಕಲಿಯೋದು ಮುಖ್ಯವಲ್ಲ, ವಾಕ್ಯದಂತೆ ನಡೆಯುವುದು ಮುಖ್ಯ. ಅರ್ಥ ಆಯ್ತಾ ನಿಮಗೆ? ಹೇಗೆ ನಾವು ಮಾಡ್ಬೇಕಂತೆ? ವಾಕ್ಯದಂತೆ ನಡ್ಕೊಳ್ಳೋದಕ್ಕೆ ಕೇಳುವುದು ಮುಖ್ಯ ಅಲ್ಲ, ಕಲಿಯುವುದು ಮುಖ್ಯವಲ್ಲ, ನಡೆಯುವುದು ಮುಖ್ಯ. ಹಲ್ಲೆಲೂಯ. ಅನೇಕ ಸಾರಿ ಅನೇಕ ಪ್ರಸಂಗಗಳನ್ನ ನಾವು ಕೇಳಿಸ್ಕೊಳ್ತೀವಿ. ಪಾಸ್ಟರ್ ಹೇಳ್ತಾರೆ, ನಾವು ಮಾಡೋದು ನಾವು ಮಾಡ್ತೀವಿ ಅಂತ ಹೇಳಿ ಮಾಡಬಾರ್ದು. ನಾವು ಕಲ್ತಿದ್ದನ್ನ, ನಾವು ಕೇಳಿದ್ದನ್ನ ನಾವು ನಡೆಯುವಂತವರಾಗಿರಬೇಕು. ಅದಕ್ಕೆ ಯಾಕೋಬನು ಹೇಳ್ತಾನೆ, ನೀವೇನ್ ಮಾಡ್ರಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರ ಆಗಿದ್ದು ನಿಮ್ಮನ್ನೇ ನೀವೇ ಮೋಸ ಮಾಡಿಕೊಳ್ಳಬೇಡಿರಿ. ಕೊಳ್ಳಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು, ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗೆ ಇದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು ಎಂಬುದಾಗಿ. ನೋಡಿ, ನಾವು ವಾಕ್ಯದ ಪ್ರಕಾರ ನಡೆಯುವವರಾಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ನಡೆಯಬೇಕು. ಹೌದು, ಸಣ್ಣ ಪ್ರಾಯದಲ್ಲಿ ಮಕ್ಕಳು ದೇವರ ವಾಕ್ಯವನ್ನ ನಾವು ಕಲಿತಿದ್ರೆ ಅದು ನಮ್ಮ ಜೀವನ ಪರ್ಯಂತ ಮುಪ್ಪಿನವರೆಗೂ ನಮಗದು ಇರುತ್ತದಂತೆ. ಹೌದಾ ಇಲ್ವಾ? ದೇವರ ಜನರನ್ನು ನಾವು ನೋಡುತ್ತೇವೆ, ತಂದೆ ತಾಯಿಗಳು ಅವರಿಗೆ ಕಲಿಸಿದ್ದನ್ನ ಅವರು ವಿದೇಶದಲ್ಲಿದ್ದಾಗಲೂ, ಅವರು ಪರದೇಶಿಗಳಾಗಿದ್ದಾಗಲೂ, ದಾಸತ್ವದಲ್ಲಿದ್ದಾಗಲೂ, ಅವರು ತೊಂದರೆಯಲ್ಲಿದ್ದಾಗಲೂ ಅವರು ಕಲಿತಿದ್ದನ್ನ ಅವರು ಬಿಡಲಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋರು, ದಾನಿಯೇಲನ ಬಗ್ಗೆ ನಾವು ಕೇಳಿಸಿಕೊಂಡಿದ್ದೇವೆ. ಅವರ ತಂದೆ ತಾಯಿಗಳು ಸಣ್ಣ ಪ್ರಾಯದಲ್ಲಿ ಅವರಿಗೆ ಹೇಳಿಕೊಟ್ಟದ್ದರಿಂದ ಅವರು ಪರದೇಶಕ್ಕೆ ಹೋದರು. ಅಲ್ಲಿ ಹೋದಾಗ ದಾನಿಯೇಲನು ಮತ್ತು ಅವನ ಸ್ನೇಹಿತರು ಅವರು, ಏನಪ್ಪಾ ನಿನಗೆ ಇದೆಲ್ಲ ಕೊಡ್ತೀನಿ ತಿನ್ನಕ್ಕೆ, ನಿನಗೇನ್ ಬೇಕು ನಾನು ಕೊಡ್ತೀನಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಅಶುದ್ಧವಾದದ್ದನ್ನ ತಿನ್ನುವುದಿಲ್ಲ, ಮುಟ್ಟುವುದಿಲ್ಲ. ಅರಸನಿಗೆ ಕೊಟ್ಟ ಆಹಾರವನ್ನು ಕೊಡ್ತೀವಪ್ಪ ಅಂದ್ರೂ ಕೂಡ ಇಲ್ಲ. ನೋಡಿ, ಆ ದೇಶದಲ್ಲಿ ಅವರ ಅಪ್ಪ ಅಮ್ಮ ಇಲ್ಲ ನೋಡ್ಲಿಕ್ಕೆ, ಅವನ್ನ ಪ್ರಶ್ನೆ ಮಾಡಕ್ಕೆ ಏನು ಇಲ್ಲ. ಏನ್ ಬೇಕಾದ್ರೂ ತಿನ್ನಬಹುದಾಗಿತ್ತು, ಏನು ಬೇಕಾದ್ರೂ ಕುಡಿಬಹುದಾಗಿತ್ತು, ಏನು ಬೇಕಾದ್ರೂ ಸೇದಬಹುದಾಗಿತ್ತು. ಆದರೆ ಅವರನ್ನ ತಮ್ಮ ದೇವರು ನೋಡುತ್ತಾನೆ ಎಂದು ತಿಳಿದು ತಮ್ಮನ್ನ ತಾವು ಪರಿಶುದ್ಧರಾಗಿ ಇಟ್ಟುಕೊಂಡಿದ್ದರು. ಕಾರಣ ಏನು ಗೊತ್ತಾ? ಅವರ ಮನೆಯಲ್ಲಿ ನೋಡಿದ್ರು, ಅವರ ಮನೆಯಲ್ಲಿ ಕಲಿತರು, ಅದನ್ನ ಬಿಟ್ಟು ಬಿಡ್ಲಿಲ್ಲ. ಅದರಂತೆ ಅವರೇನ್ ಮಾಡಿದ್ರು? ನಡೆದುಕೊಂಡ್ರು. ಪೌಲನು ಅದಕ್ಕೆ ತಿಮೋಥೆನಿಗೆ ಹೇಳ್ತಾನೆ, ನೀನು ನಿನ್ನ ತಾಯಿ ಮತ್ತು ಅಜ್ಜಿಯಿಂದ ಕಲಿತದ್ದನ್ನ ನೀನೇನು
ನಡಕೋ ಅಂತ ಹೇಳ್ತಾನೆ. ಅಂದ್ರೆ ವಿಶ್ವಾಸಿಗಳಾಗಿರುವಂತ ತಂದೆ ತಾಯಿಗಳು ನಮಗೆ ಕಲಿಸುವಂತ ವಿಚಾರವನ್ನ ಅವರು ಮಾಡುವಂಥದ್ದನ್ನ ನೋಡುವುದು ಮಾತ್ರ ಅಲ್ಲ, ಕಲಿಯುವುದು ಮಾತ್ರ ಅಲ್ಲ, ನಡೆದುಕೊಳ್ಬೇಕು. ಕೆಲವು ತಂದೆ ತಾಯಿಗಳ ಬಳಿಯಲ್ಲಿ ಮಕ್ಕಳು ಇರ್ತಾರೆ, ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳಿಲ್ಲದೆ ಇರುವಾಗ ಅದನ್ನ ಮಾಡುವುದಿಲ್ಲ. ಮನೆಯಲ್ಲಿದ್ದಾಗ ಪ್ರಾರ್ಥನೆ ಮಾಡ್ತೇವೆ, ಮನೆಯಲ್ಲಿದ್ದಾಗ ವಾಕ್ಯ ಓದ್ತೇವೆ, ಆದ್ರೆ ಬೇರೆ ಸ್ಥಳಗಳಿಗೆ ಹೋದಾಗ ನಾವು ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ದೈವಿಕವಾಗಿ ಜೀವಿಸಲ್ಲ. ಅದರರ್ಥ ನಾವು ಮನೆಯಲ್ಲಿ ಕೇಳಿದ್ವು, ಮನೆಯಲ್ಲಿ ಕಲಿತವು, ಆದ್ರೆ ನಾವು ಓದ ಜಾಗದಲ್ಲಿ ಅದನ್ನ ಮಾಡ್ತಾ ಇಲ್ಲ. ಆ ರೀತಿಯಾಗಿ ನಾವಿರಬಾರದು. ದೇವರ ವಾಕ್ಯ ಹೇಳ್ತದೆ, ವಾಕ್ಯದ ಪ್ರಕಾರ ನಡೆಯುವವರಾಗಿದ್ದರೆ ನಮ್ಮೊಂದಿಗೆ ಯಾರಿರ್ತಾರಂತೆ? ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುತ್ತಾನೆ. ವಾಕ್ಯದ ಪ್ರಕಾರ ನಡೆಕೊಳ್ಳುವವರ ಜೊತೆಯಲ್ಲಿ ದೇವರು ಇರುತ್ತಾನೆಂದು ದೇವರ ವಾಕ್ಯವಿಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಎರಡು ಪೇತ್ರನ ಪತ್ರಿಕೆಯಲ್ಲಿ ನಾವು 1ನೇ ಅಧ್ಯಾಯ ಅದರ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಪೇತ್ರನಿಗೆ ಬರೆದ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಅಲ್ಲಿ ಹೇಳ್ತದೆ, ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನ ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಅಂತ ಹೇಳುತ್ತಾ ಇದ್ದಾರೆ. ನಾವೆಂದಿಗೂ ಎಡುವುದಿಲ್ಲ, ತಪ್ಪಬಾರ್ದು, ನಾವು ದಾರಿ ತಪ್ಪಾರ್ದು, ಕೆಟ್ಟು ಹೋಗ್ಬಾರ್ದು. ಅಂದ್ರೆ ಏನ್ ಮಾಡ್ಬೇಕು? ನಾವು ನಮ್ಮನ್ನ ದೇವರು ಕರೆದಿದ್ದಾನೆ ಎಂಬುದನ್ನ ನಾವೇನ್ ಮಾಡ್ಬೇಕು? ದೃಢಪಡಿಸಿಕೊಳ್ಳಬೇಕು. ಯೋಸೇಫನಿಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ದರ್ಶನವನ್ನ ಕೊಡ್ತಾರೆ. ದರ್ಶನವನ್ನ ಕೊಟ್ಟಾಗ, ನೋಡಪ್ಪ, ನಿನ್ನ ಮುಂದೆ ಈ ರೀತಿಯಾಗಿ ನಡೆಯುತ್ತದೆ, ನಿನ್ನ ಮುಂದೆ ಅನೇಕರು ಅಡ್ಡ ಬೀಳ್ತಾರೆ, ನಿನ್ನ ಸಹೋದರರು ತಂದೆಯು ಅಡ್ಡ ಬೀಳ್ತಾರೆ ಅನ್ನುವಂಥ ರೀತಿಯಲ್ಲಿ ಕನಸು ಬಂದಿತ್ತು. ಅವನಿಗೇನು ಗೊತ್ತಿಲ್ಲ ಇವ್ರು ಬೀಳ್ಬೇಕು ಅನ್ನೋ ಉದ್ದೇಶ ಅವನಿಗಿಲ್ಲ. ಕರ್ತನು ಅವನು ಹೇಳಿದ್ದು, ಇವನು ಹೋಗಿ ಹಾಗೆ ಹೇಳ್ತಾನೆ, ಆದ್ರೆ ಅವರು ಅದನ್ನ ವಿರೋಧಿಸ್ತಾರೆ. ದೇವರಿಂದ ಬಂದ ಮಾತನ್ನ ವಿರೋಧಿಸುವಾಗ ಆದರೂ ಯೋಸೇಫನು ತಾನು ದಾರಿ ತಪ್ಪಲಿಲ್ಲ, ಕೆಟ್ಟ ದಾರಿಗೆ ಹೋಗಲಿಲ್ಲ. ಅವನನ್ನ ಅವನ ತಂದೆ ನೋಡ್ತಾ ಇಲ್ಲ, ಸಹೋದರರು ನೋಡ್ತಾ ಇಲ್ಲ. ಆದರೂ ಪರದೇಶದಲ್ಲಿರುವಾಗ, ಪೋಟಿಫರನ ಹೆಂಡತಿ ಇರುವಾಗಲೂ, ಸೆರೆಮನೆಯಲ್ಲಿರುವಾಗಲೂ, ಕಷ್ಟದಲ್ಲಿರುವಾಗಲೂ ಅವನು ದೇವರವನನ್ನ ಕರೆದದ್ದನ್ನು ಅವನು ಮರೆಯಲಿಲ್ಲ. ದೇವರಿಗೆ ಅವನು ಇಷ್ಟನಾಗಿ ಜೀವಿಸ್ತಾ ಇದ್ದ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ದೇವರು ಅವನೊಟ್ಟಿಗಿದ್ದನು ಎಂದು ಹೇಳುತ್ತದೆ. ಹಲ್ಲೆಲೂಯ. ಯಾರೊಟ್ಟಿಗೆ ದೇವರು ಇರ್ತಾನೆ ಅಂತ ಹೇಳಿದ್ರೆ, ಶಾಂತಿದಾಯಕನಾದ ದೇವರು ಯಾರೊಟ್ಟಿಗೆ ಇರುತ್ತಾನಂದ್ರೆ, ಯಾರು ಪರಿಶುದ್ಧತೆಯನ್ನು ಪ್ರೀತಿಸ್ತಾರೋ, ನೀತಿ ನ್ಯಾಯ ಒಳ್ಳೆಯತನದಲ್ಲಿ ಜೀವಿಸ್ತಾ ಇರ್ತಾರೋ ಅಂತವರ ಜೊತೆಗೆ ದೇವರು ಇರುತ್ತಾರೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಇವತ್ತು ನಾವಿಲ್ಲಿ ವಾಕ್ಯವನ್ನು ನೋಡ್ತಾ ಇರುವಂಥದ್ದು, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ, ಸದ್ಗುಣವೋ, ಕೀರ್ತಿಗೆ ಯೋಗ್ಯವೋ, ಇವುಗಳನ್ನ ಲಕ್ಷಿಸಬೇಕು. ಹಲ್ಲೆಲೂಯ. ಇವುಗಳನ್ನ ಲಕ್ಷಿಸಬೇಕು. ದೇವರ ಜನರು ಏನ್ ಮಾಡ್ತಾ ಇದ್ರು? ಇಸ್ರಾಯೇಲರು ಒಂದು ದೇಶಕ್ಕೆ ಬಂದು ವಾಸ ಮಾಡ್ತಾ ಇದ್ರು. ದೇವರು ಹೇಳಿದ್ರು, ಮಕ್ಕಳೇ, ನಾನೇ ನಿಮಗೆ ದೇವರು, ನಾನೇ ನಿಮಗೆ ಮಾದರಿ, ನಾನೇ ನಿಮಗೆ ಮುಂದೆ ನಡೀತೀನಿ, ನಾನೇ ನಿಮಗೆ ಸಹಾಯ ಮಾಡ್ತೀನಿ ಅಂತ ದೇವ್ರು ಹೇಳಿದ್ರು. ಅವ್ರೇನ್ ಮಾಡಿದ್ರು? ಆಯ್ತು ದೇವ್ರೆ, ನೀನೇ ನನಗೆಲ್ಲ ಕೊಡುವಾಗ ನಮಗೆ ಇನ್ನೇನು ಕೊರತೆ ಇದೆ? ನಾವು ನಿಮ್ಮನ್ನೇ ಹಿಂಬಾಲಿಸ್ತಾ ಇರ್ತೀವಿ. ಬೇಕಾದಾಗ ನೀರು, ಬೇಕಾದಾಗ ಊಟ, ಬೇಕಾದಾಗ ಬಟ್ಟೆ, ಬೇಕಾದಾಗ ಎಲ್ಲವನ್ನ ಕೊಟ್ಟು ದೇವರು ಸುರಕ್ಷಿತವಾಗಿ ನಡೆಸ್ತಾ ಇದ್ದಾನೆ. ಆದರೆ ಕೆಲವು ಸಾರಿ ಏನಾಗೋಯ್ತು ಗೊತ್ತಾ? ಅವರು ಅವ್ರದನ್ನ ನೋಡ್ಕೊಳ್ಳಿಕ್ಕೆ ನೋಡ್ಲಿಲ್ಲ, ಪಕ್ಕದಲ್ಲಿರೋರು ನೋಡಕ್ಕೆ ಪ್ರಾರಂಭಿಸಿದ್ರು. ಹೌದಲ್ವಾ? ನಾವು ನಮಗಿರುವಂಥದ್ದನ್ನು ನೋಡಿಕೊಳ್ಳುವಾಗ ನಮಗೆ ತೊಂದರೆ ಇಲ್ಲ. ನಾವು ಯಾವಾಗ ಪಕ್ಕದವರನ್ನ ಲಕ್ಷಿಸುತ್ತೇವೋ ಆವಾಗ ನಾವು ಕೆಟ್ಟು ಹೋಗುತ್ತೇವೆ. ಪಕ್ಕದಲ್ಲಿರುವಂತವನ್ನ ನೋಡುವಾಗ ಕೆಟ್ಟು ಹೋಗುತ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೆಟ್ಟವರನ್ನ ಲಕ್ಷಿಸಬೇಡ. ಕೀರ್ತನೆ 1:1 ಏನ್ ಹೇಳ್ತದೆ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದು. ನೋಡಿ, ಆಲೋಚನೆ ಅನ್ನೋದಿದೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳ, ಪಾಪಾತ್ಮರ ಮಾರ್ಗ ಅನ್ನೋದೊಂದಿದೆ. ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು. ಯಾಕೆಂದ್ರೆ ಅದನ್ನ ಲಕ್ಷಿಸಬಾರದು. ನಾವು ಧರ್ಮ ನಿಂದಕರನ್ನ, ಕೆಟ್ಟವರನ್ನ, ದುಷ್ಟರನ್ನ ಲಕ್ಷಿಸಲೇಬಾರದು. ಅಲ್ಲಿದೆ ಅಂತ ನಮಗ್ ಗೊತ್ತು. ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಈಗ ಕಡಿಮೆ ಆಗಿದೆ. ಮೊದಲ ಕಾಲದಲ್ಲಿ ಏನ್ ಮಾಡ್ತಾ ಇದ್ರೆ, ದಾರಿಯಲ್ಲಿ ಹೋಗುವಾಗ
ರೋಡ್ಗಳ ಮೇಲೆಲ್ಲ ಸಿನಿಮಾ ಪೋಸ್ಟರ್ಗಳು ಹಾಕ್ಬಿಡ್ತಾ ಇದ್ರು. ಈಗಲೂ ಹಾಕ್ತಾರೆ, ಬಟ್ ಕಡಿಮೆ. ಸಿನಿಮಾ ಪೋಸ್ಟರ್ಗಳೆಲ್ಲ ಅಂಟಿಸ್ಬಿಡ್ತಾರೆ. ಈಗ ನಾವು ಹೋಗ್ತಾ ಇರ್ತೀವಿ, ಆ ಕಡೆ ವಾಲ್ ಪೋಸ್ಟರ್ ಇದೆ ಅಂತ ಗೊತ್ತು ನಮಗೆ, ಅಲ್ಲಿ ಕೆಟ್ಟದ್ದೊಂದು ವೇಳೆ ಕೆಲವು ಸಾರಿ ಅಶ್ಲೀಲವಾದ ಚಿತ್ರಗಳಿದಾವ ಅಂತ ನಮಗೆ ಗೊತ್ತು. ನಮಗೆ ಒಂದ್ಸರಿ ನೋಡಿದಾಗಲೇ ಗೊತ್ತಾಗುತ್ತೆ, ಓ ಇಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಆದರೆ ನಾವೇನ್ ಮಾಡ್ತೀವಿ, ನನಗೆ ಬೇಡ ಅದು ಅಂದ್ಕೊಂಡು ನಾವು ನೇರವಾಗಿ ನಡ್ಕೊಂಡು ಹೋಗ್ತಾ ಇರ್ತೇವೆ. ಬೇಕು ಅಂದವ್ರು ಏನ್ ಮಾಡ್ತಾರೆ, ಆ ಕಡೆನೇ ನೋಡ್ತಾ ಅದನ್ನೇ ಲಕ್ಷ್ಯಕ್ಕೆ ನೋಡ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ? ನೋಡಿ, ಒಂದ್ಸರಿ ನೋಡಿದಾಗ ಅದು ತಪ್ಪಲ್ಲ, ಯಾಕಂದ್ರೆ ನಮ್ಮ ಕಣ್ಣಿದೆ, ನೋಡಿದ್ದೇವೆ ಆ ಕಡೆ ಏನೋ ಇದೆ, ಓಕೆ. ಆದರೆ ಮತ್ತೆ ನಾವು ಲಕ್ಷ್ಯ ಕೊಟ್ರೆ ಅದು ಪಾಪ. ಅರ್ಥ ಆಯ್ತಲ್ಲ? ಲಕ್ಷ್ಯ ಕೊಟ್ರೆ ಅದು ಪಾಪ, ಯಾಕಂದ್ರೆ ಅದು ಮತ್ತೆ ನೀವು ನೋಡಕ್ಕೆ ನಿಮ್ಗೆ ಗೊತ್ತಿತ್ತು ಅದು ಸಿನಿಮಾ ಪೋಸ್ಟರ್ ಅಂತ. ಈಗ ಉದಾಹರಣೆಗೆ ಈ ಕಡೆ ವಾಕ್ಯ ಇದೆ, ದೇವರ ವಾಕ್ಯ ಇದೆ. ಓಕೆ, ದೇವರ ವಾಕ್ಯ ಅಂದ್ರೆ ನೀವೇನ್ ಮಾಡ್ಬೇಕು, ಇದು ದೇವರ ವಾಕ್ಯ ಅಂತ ಗೊತ್ತು, ನಾವು ಲಕ್ಷ್ಯ ಕೊಟ್ಟು ನೋಡ್ತೇವೆ. ಏನಿದು ವಾಕ್ಯ? ಓ ಕರ್ತನೇ, ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನ ಘನಪಡಿಸುವೆನು. ಒಂದು ವಾಕ್ಯ ಈ ಕಡೆ ಇದೆ. ಸೊ ಈ ವಾಕ್ಯ ಕೀರ್ತನೆ 86:12 ವಾಕ್ಯವನ್ನು ನೋಡಿದಾಗ, ಓ ಇದು ದೇವರ ವಾಕ್ಯ, ಏನು ವಾಕ್ಯನ ನೋಡೋಣ, ಸ್ವಲ್ಪ ಗಮನಿಸೋಣ ಅನ್ನುವುದು. ಅದೇ ಅದು ಪಾಪ ಅಂತ ಗೊತ್ತಿದ್ರೆ ಗಮನಿಸಬಾರದು, ಲಕ್ಷ್ಯ ಕೊಡಬಾರದು. ನೋಡಿ, ಇಲ್ಲಿ ಹೇಳ್ತಾ ಇರುವಂತ ಮಾತು, ನಾವು ಹಾಗೇನೆ ಹೇಳ್ತಾ ಇರುವಂತ ಮಾತು ಏನಂದ್ರೆ, ನಾವು ಲಕ್ಷ್ಯ ಕೊಡಬಾರದು. ಯಾವುದಕ್ಕೆ ಲಕ್ಷ್ಯ ಕೊಡಬೇಕು ಅದಕ್ಕೆ ಲಕ್ಷ್ಯ ಕೊಡಬೇಕು, ಯಾವುದಕ್ಕೆ ಕೊಡಬಾರದು ಅದಕ್ಕೆ ಕೊಡಬಾರದು. ನಾವು ದೇವರು ಹೇಳಿದ ಹಾಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಮ್ಮೊಂದಿಗೆ ಇರುವನು. ನಾವು ಪಾಪದ ಕಡೆಗೆ ಲಕ್ಷ್ಯ ಕೊಟ್ರೆ ದೇವರು ನಮ್ಮನ್ನು ಬಿಟ್ಟು ಹೋಗ್ತಾನೆ. ದುಷ್ಟನಿಗೆ ಅವಕಾಶ ಕೊಟ್ರೆ ದೇವರ ಆತ್ಮ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಲೋಕಕ್ಕೆ ನಾವು ಅವಕಾಶ ಕೊಟ್ರೆ ನಮ್ಮನ್ನು ದೇವರು ಬಿಟ್ಟು ಹೋಗ್ತಾನೆ. ದೇವರಿಗೆ ನಾವು ಲಕ್ಷ್ಯ ಕೊಡುವಂತವರು ಆಗಿರಬೇಕು. ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 4ನೇ ವಚನವನ್ನ ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಅದರ 4ನೇ ವಚನ. ಅಲ್ಲಿ ಹೇಳುತ್ತದೆ, ಇಂತಹ ಭರವಸವು ಕ್ರಿಸ್ತನ ಮೂಲಕವೇ ದೇವರ ಮುಂದೆ ನಮಗುಂಟು. ಅಲ್ಲಿ ಹೇಳ್ತದೆ, ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರೆಂತಲ್ಲ, ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು ಎಂದು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಅದಕ್ಕಿಂತ ಹಿಂದಿಗೆ ಹೋಗುವಾಗ ಹೇಳುತ್ತದೆ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು, ಕಲ್ಲಿನ ಮೇಲೆ ಅಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು ಎಂದು ಹೇಳುತ್ತಾ ಇದೆ. ಈ ವಾಕ್ಯವನ್ನ ನಾವು ಎಲ್ಲಿ ಬರ್ಕೊಳ್ಬೇಕು? ಕಲ್ಲಿನ ಹಲಿಗೆಗಳ ಮೇಲೆ ಅಲ್ಲ, ಮನುಷ್ಯರಾದ ನಮ್ಮ ಹೃದಯದ ಹಲಿಗೆಗಳ ಮೇಲೆ ಬರೆದುಕೊಳ್ಳಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ಮೊದಲ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅದರ 1ರಿಂದ 8 ವಚನಗಳನ್ನು ಓದುವಾಗ ಅನೇಕ ವಿಷಯಗಳಲ್ಲಿ ಬರೆಯಲ್ಪಟ್ಟಿವೆ. ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲ ಥೆಸಲೋನಿಕ 4ನೇ ಅಧ್ಯಾಯ 1ರಿಂದ 8ನೇ ವಚನ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನ ಮೆಚ್ಚಿಸಬೇಕೋ ಅದನ್ನ ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಹೇಗೆ ನಡೆದು ದೇವರನ್ನ ಮೆಚ್ಚಿಸಬೇಕು, ಶಾಂತಿದಾಯಕನಾದ ದೇವರು ನಿಮ್ಮೊಟ್ಟಿಗೆ ಹೇಗಿರಬೇಕು, ಇರಲೇಬೇಕು ದೇವರು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ನೀವು ಏನ್ ಮಾಡಬೇಕು? ದೇವರನ್ನ ಮೆಚ್ಚಿಸಬೇಕು. ಅದನ್ನು ನೀವು ನಮ್ಮಿಂದ ಕಲಿತುಕೊಂಡು ಅದರಂತೆ ಏನ್ ಮಾಡಬೇಕು? ನಡೀತಾ ಇರಬೇಕು. ಕಲಿಯೋದು ಮುಖ್ಯ ಅಲ್ಲ, ನನ್ನದೇ ಹೇಳ್ತಾ ಇದ್ದೀವಿ ಇವತ್ತು ವಾಕ್ಯ. ಎಷ್ಟೋ ಜನರು ಕಂಠಪಾಠ ಮಾಡ್ತಾರೆ ವಾಕ್ಯಗಳನ್ನ, ಎಷ್ಟೋ ಜನರು ಬೈಬಲ್ ಅನ್ನ ಪ್ರಾರಂಭದಿಂದ ಕೊನೆಯ ತನಕ ಓದ್ತಾರೆ. ಕೆಲವು ಭಕ್ತರುಗಳು ಹೇಳ್ತಾರೆ 200 ಸಾರಿಗಿಂತಲೂ ಹೆಚ್ಚಾಗಿ ಅಧಿಕವಾಗಿ ಬೈಬಲ್ ಅನ್ನ ಅವರು ಓದಿರ್ತಾರ ಅಂತೇಳಿ. ತಪ್ಪಲ್ಲ, ಒಳ್ಳೆಯದೇ, ತುಂಬಾ ಸುಂದರ, ತುಂಬಾ ಒಳ್ಳೆಯ ವಿಚಾರವೇ 200 ಸಾರಿಗಿಂತ ಹೆಚ್ಚಾಗಿ ಓದುವುದು. ಆದರೆ ಓದಿದ್ದೇವೆ, ಕಲಿತಿದ್ದೇವೆ. ನಾನು ಕೂಡ ಕೆಲವರು ಹೇಳ್ತಾರೆ, ನಾನು BD ಮಾಡಿದ್ದೀನಿ, PhD ಮಾಡಿದ್ದೀನಿ, ಯಾವುದರಲ್ಲಿ? ಬೈಬಲ್ ಅಲ್ಲಿ. ಹೌದು, ಡಬಲ್ ಡಿಗ್ರಿಗಳನ್ನು ಮಾಡಿದ್ದೀವಿ, ತೊಂದರೆ ಇಲ್ಲ, ಸಂತೋಷ, ತುಂಬಾ ಸಂತೋಷ. ವಾಕ್ಯಗಳನ್ನ ಎಲ್ಲಿಂದ ನೀವು ಕೇಳಿದ್ರು ಎಲ್ಲಿಂದನೂ ನಡ್ಕೋಬಹುದು. ಆದರೆ ಅದರಂತೆ ನಡೆದುಕೊಂಡಿಲ್ಲ ಅಂದರೆ, ನಮಗೆಷ್ಟು ಜ್ಞಾನ ಇದ್ದರೂ,
ಎಷ್ಟು ತಿಳುವಳಿಕೆ ಇದ್ದರೂ ನಡೆಕೊಳ್ಳುವುದು ಬಹಳ ಬಹಳ ಮುಖ್ಯ. ನಡೆದುಕೊಂಡ್ರೇನೆ ದೇವರು ನಮ್ಮೊಟ್ಟಿಗೆ ಇರುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಆಮೇಲೆ ನಮಗೆ ಹೇಳುತ್ತದೆ, ಇದೇ ಮೊದಲ ತೆಸಲೋನಿಕ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 3ನೇ ವಚನಕ್ಕೆ ಬಂದಾಗ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದ್ದರಿಂದ ಹಾದರಕ್ಕೆ ದೂರವಾಗಿರಬೇಕು. ದೇವರು ಹೇಳ್ತಾ ಇದ್ದಾನೆ, ಶುದ್ಧರಾಗಿರಬೇಕಾದರೆ ಹಾದರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ, ದೇವರ ವಾಕ್ಯ ಹೇಳ್ತಾ ಇದೆ, ಅನ್ಯ ಜನಗಳು ಹಂಗೆ ಮಾಡ್ತಾರೆ, ಇಷ್ಟ ಬಂದ ಹಾಗೆ ಜೀವನ ಮಾಡ್ತಾರೆ. ಯಾಕೆ ಅನ್ಯ ಜನರು? ದೇವರ ಮಕ್ಕಳು, ದೇವರ ವಾಕ್ಯವನ್ನು ಕೇಳಿಸಿಕೊಂಡವರೂ ಕೂಡ ದೇವರಿಗೆ ಭಯಪಡದೆ ಜೀವಿಸುವಂತವರು ಅನೇಕರು ಇರುವುದಾಗ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು ಎಂದು ಹೇಳುತ್ತಾ ಇದೆ. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನ ವಂಚಿಸಿ ಕೇಡು ಮಾಡಬಾರದು ಎಂದು ದೇವರ ವಾಕ್ಯವು ಹೀಗೆ ಮುಂದಕ್ಕೆ ಹೋಗುವಾಗ ಹೇಗೆ ನಾವು ಹೇಳ್ತೇವೆ, 7ನೇ ವಚನ, ದೇವರು ನಮ್ಮನ್ನ ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ನಮ್ಮನ್ನ ದೇವರು ಕರೆಯುವಂಥದ್ದು ಒಳ್ಳೆಯತನಕ್ಕೆ, ಒಳ್ಳೆಯ ಪರಿಶುದ್ಧತೆಗೆ ಕರೀತಾ ಇದ್ದಾನೆ. ಆದ್ರೆ ಅನೇಕರು ಅದನ್ನು ಕಲ್ತ್ಕೊಳ್ತೀವಿ, ಆದರೆ ಅದನ್ನು ನಡ್ಕೊಳ್ಳೋದಿಲ್ಲ. ಕಲ್ತ್ಕೊಳ್ಳೋದಂದ್ರೆ ಹೇಗೆ? ಕಲ್ತಿರ್ತೀವಿ, ಏನೋ ಒಂದು ಕಸಬು ನಾವು ಕಲಿತೀವಿ, ಏನೋ ಒಂದು ಕೆಲಸ ಕಲಿತೀವಿ. ನನಗೆ ಗೊತ್ತು, ಅಡಿಗೆ ಮಾಡೋದು ಗೊತ್ತು, ಆದ್ರೆ ಅಡಿಗೆ ಮಾಡೋದು ಗೊತ್ತು, ಅದನ್ನ ಮಾಡಿದೀಯಾ? ಕಲ್ತಿದ್ದೀನಿ ಅಡಿಗೆ ಮಾಡೋದು, ಆದ್ರೆ ಮಾಡಿದೀಯಾ? ಇಲ್ಲ, ಯಾವತ್ತೂ ಮಾಡಲಿಲ್ಲ. ಮತ್ತೆ ಹೆಂಗ್ ಕಲ್ತಿದ್ಯಾ? ಯಾವಾಗ ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಆ ಯೂಟ್ಯೂಬಲ್ಲಿ ಹಿಂಗೆ ಮಾಡ್ತಾರೆ ಅವರು. ಹೆಂಗ್ ಮಾಡ್ತಾರೆ? ಮೊದಲು ಕಡಾಯಿ ಇಡ್ತಾರೆ, ಎಣ್ಣೆ ಹಾಕ್ತಾರೆ, ಇದು ಹಾಕ್ತಾರೆ, ಸಾಸಿವೆ ಹಾಕಿ ಈರುಳ್ಳಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನಾನು ಕಲ್ತಿದ್ದೀನಿ. ಯಾವತ್ತಾದ್ರೂ ಮಾಡಿದೀಯಾ? ಇಲ್ಲ, ಮಾಡಿಲ್ಲ. ಕಲ್ತಿದೀಯಾ? ಅಡಿಗೆನೆ ಕಲ್ತಿದ್ಯಾ, ಆದ್ರೆ ಮಾಡಿಲ್ಲ. ದೇವರ ವಾಕ್ಯ ಕಲ್ತಿದೀಯಾ, ಆದ್ರೆ ಮಾಡಿದೀಯಾ? ಮಾಡಿಲ್ಲ. ಅದು ದೇವರ ವಾಕ್ಯ ಕೇಳ್ತಾ ಇರೋದು. ನೀನು ಕಲಿಯುವುದು ಮುಖ್ಯ ಅಲ್ಲ, ಕೇಳುವುದು ಮುಖ್ಯ ಅಲ್ಲ, ಮಾಡುವುದು ಮುಖ್ಯ. ಫಿಲಿಪ್ಪಿ 4 ಅದರಲ್ಲಿ ಹೇಳುವಂಥದ್ದು 9ನೇ ವಾಕ್ಯ ಹೇಳ್ತಾ ಇರೋದು, ನನ್ನಿಂದ ಕಲಿತು ಹೊಂದಿದಿರೋ, ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹಲ್ಲೆಲೂಯ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು. ಯೋಸೇಫನ ಕಥೆ ಕೇಳಿದಿವಿ, ದಾನಿಯೇಲನು, ಶದ್ರಕ್, ಮೇಷಕನ ಅಬೇದ್ನೆಗೋಗೆ ಕೇಳಿದಿವಿ. ಅವರಿಗೆ ಪಾಪ ಪ್ರಚೋದನೆ ಬಂದಾಗ್ಯೂ ಕೂಡ ಅವರು ಅದನ್ನ ತಿರಸ್ಕಾರ ಮಾಡಿದ್ರು. ನನಗೆ ಬೇಡ. ಎಲೀಷನ ಬಗ್ಗೆ ನಾವು ನೋಡುತ್ತೇವೆ. ಎಲೀಷನ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿಗೆ ದೇಹವೆಲ್ಲ ಕುಷ್ಠರೋಗ. ಅವನ ಹೆಸರು ನಾಮಾನ. ಅವನು ವಿದೇಶದಿಂದ ಬರ್ತಾನೆ. ಅವನಿಗೆ ಅವರ ಮನೆಯಲ್ಲಿದ್ದಂತ ಒಂದು ಸೇವಕ ಹುಡುಗಿ ಇರ್ತಾಳಲ್ವಾ, ಆ ಹುಡುಗಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಒಬ್ಬ ದೊಡ್ಡ ಪ್ರವಾದಿ ಇದ್ದಾನೆ, ನೀವು ಆತನ ಬಳಿಗೆ ಹೋದ್ರೆ ನಿಮಗೆ ಎಂತ ಕಷ್ಟ ಇದ್ರು ರೋಗ ಇದ್ರು ತೀರುತ್ತೆ, ನೀವು ಹೋಗ್ರಿ ಆತನ ಬಳಿಯಲ್ಲಿ ಅಂತ ಹೇಳಿದ್ಲು. ಇವನೇನ್ ಮಾಡ್ದ? ಹೌದಾ ಅಂತ ಹೇಳ್ಬಿಟ್ಟು ಬಂಗಾರ, ಬೆಳ್ಳಿ, ಬಟ್ಟೆ ಎಲ್ಲ ತೆಗೆದುಕೊಂಡು ಎಲೀಷನ ಬಳಿಯಲ್ಲಿ ಹೋದ. ಎಲೀಷನ ಬಳಿಯಲ್ಲಿ ಹೋದಾಗ ಎಲೀಷನನ್ನ ಕೇಳ್ತಾನೆ, ಅಯ್ಯ, ಈ ರೀತಿಯಾಗಿ ಹೇಳಿದ್ದಾರೆ ಒಂದು ಹುಡುಗಿ, ಏನ್ ಮಾಡ್ಲಿ? ಎಲೀಷನ್ ಏನು ಹೇಳ್ದ? ಹೋಗಪ್ಪ, ಹೋಗ್ಬಿಟ್ಟು ನೀನು ಯೋರ್ದಾನ್ ಹೊಳೆಯಲ್ಲಿ ಎಷ್ಟು ಸಾರಿ ಮುಳುಗು? 7 ಸಾರಿ ಮುಳುಗು ಅಂತ ಹೇಳ್ದ. ಅವನು ಹೋದ, ಅದಕ್ಕೆ ಮಾಡ್ದ, ಶುದ್ಧನಾಗಿ ವಾಪಸ್ಸು ಬಂದ್ಬಿಟ್ಟು ಹೇಳ್ತಾನೆ, ಅಯ್ಯ, ನೀವು ಮಾಡಿದ ಉಪಕಾರಕ್ಕೆ ನಾನು ನಿಮಗೆ ಬೆಳ್ಳಿ, ಬಂಗಾರ ಎಲ್ಲ ಕೊಡ್ಬೇಕಂತಿದ್ದೇನೆ ಅಂತ ಹೇಳ್ದ. ಅದಕ್ಕೆ ಎಲೀಷನ್ ಹೇಳ್ದ, ನನಗಾಗಲಿ ನನ್ನ ದೇವರಿಗಾಗಲಿ ನೀನು ಕೊಡುವ ಬೆಳ್ಳಿ ಬಂಗಾರ ಯಾವುದು ನಮಗೆ ಬೇಡವೇ ಬೇಡ ಅಂತ ಹೇಳಿ ಆತನನ್ನು ಕಳಿಸಿಬಿಡ್ತಾನೆ. ಹೌದಲ್ವಾ? ಎಲೀಷನ್ ಹೇಳುವಂತ ಮಾತು, ನನಗೆ ಇಲ್ಲ ನನ್ನ ದೇವರಿಗೆ ಯಾವುದು ಬೇಡ, ನಮಗೆ ಅದರಿಂದ ಅವಶ್ಯಕತೆ ಇಲ್ಲ. ನಾವು ಕಲ್ತಿರುವುದು ಅದೇನೆ. ಹಣಕ್ಕಾಗಿ ನಾವು ಯಾವುದನ್ನು ಮಾಡಲ್ಲ. ನಿನ್ನಿಂದ ನಾನು ಹಣ ತಗೊಂಡ್ರೆ ಏನಾಗುತ್ತೆ? ಈಗ ನನಗೇನು ಗುಣ ಆಗಿದೆ, ಸುಮ್ಮನೆ ನಾನು ತಗೊಂಡಿಲ್ಲ, ದುಡ್ಡು ಕೊಟ್ಟಿದ್ದೀನಿ ಅವನಿಗೆ ಅಂತ ಹೇಳ್ತಾರೆ. ಹೌದಲ್ವಾ? ಹಂಗೆ ಹೇಳ್ತಾರಲ್ವಾ? ನಾನೇನು ಸುಮ್ಮನೆ ಏನು ತಗೊಂಡಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತಾರೆ. ದೇವರು ಹೇಳ್ತಾನೆ, ಉಚಿತವಾಗಿ ನೀವು ಹೊಂದಿದ್ದನ್ನು ಉಚಿತವಾಗಿ
ಕೊಡ್ರಿ ಅಂತ ಹೇಳ್ತದೆ. ಎಲೀಷನ ಬಳಿಯಲ್ಲಿ ಇದ್ದಂತ ಸೌಖ್ಯದ ವರ ಉಚಿತವಾದದ್ದು. ಇವತ್ತೇನು ಮಾಡ್ತಾರೆ ಅನೇಕರು, ಮೊದಲೇ ಹೇಳ್ಬಿಡ್ತಾರೆ, ಇಷ್ಟು 1000 ಕಟ್ಟಿದ್ರೆ ನಾನು ನಿಮಗೆ ಸೌಖ್ಯ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ, ಶಾಪಗಳನ್ನ ವಿಮುಕ್ತಿ ಮಾಡ್ತೀನಿ. ಹೌದಲ್ವಾ? ಕೆಲವರು ಹೇಳ್ತಾ ಹಂಗೆ 24,000ದವರೆಲ್ಲ ಏನೋ ನೀವು ಇಷ್ಟು ಕೊಟ್ರೆ ನಾನು ಬಿಡುಗಡೆ ಮಾಡ್ತೀನಿ. ದೇವರು ನಿಮಗೆ ಕೊಟ್ಟಿರೋದು ಉಚಿತವಾದ ತಾನೇ, ನೀವು ಯಾಕೆ ಇದು ಮಾಡ್ತೀರಾ? ಅವ್ರು ಕಲ್ತಿದ್ದಾರೆ, ಅದನ್ನ ಮಾಡ್ತಾ ಇಲ್ಲ. ಎಲೀಷನು ಕಲ್ತಿದ್ದ, ಇದು ದೇವರಿಂದ ಬರುವ ಆಶೀರ್ವಾದ, ನಾನು ದುಡ್ಡು ತಗೊಳ್ಳೋದಿಲ್ಲ, ಹಣ ತಗೊಳ್ಳೋದಿಲ್ಲ, ಏನು ತಗೊಳ್ಳೋದಿಲ್ಲ ಅಂತ. ನೋಡಿ, ಅವನು ಕಲ್ತಿದ್ದ ದೇವರಿಂದ. ದೇವರ ಮಕ್ಕಳಾಗಿ ನಾವು ಅಷ್ಟೇನೆ, ಏನು ದೇವರ ವಾಕ್ಯ ಹೇಳ್ಕೊಡ್ತದೋ ಅದರಂತೆ ನಾವು ಮಾಡಬೇಕು. ಆದ್ರೆ ಅವನ ಜೊತೆಯಲ್ಲಿದ್ದ ಗೆಹಜಿ ಏನು ಮಾಡ್ಬಿಟ್ಟ? ಆಸೆ ಪಟ್ಬಿಟ್ಟು ಅವನ ಹಿಂದ್ಗಡೆ ಹೋಗಿ, ನಾಮಾನ ಹಿಂದ್ಗಡೆ ಹೋಗಿ ಹಣವನ್ನ ಬಂಗಾರ ಬಟ್ಟೆ ಎಲ್ಲ ತಗೊಂಡು ಬಂದು ಶಾಪಗ್ರಸ್ತನಾದನು. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರ ಮಾತಿನಂತೆ ನಾವು ನಡೆದುಕೊಂಡ್ರೆ ನಮಗೆ ಆಶೀರ್ವಾದ ಮತ್ತು ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರುತ್ತಾನೆ. ನಾವು ದೇವರ ವಾಕ್ಯದಂತೆ ನಡೆದುಕೊಳ್ಳದೆ ಹೋದರೆ ಖಂಡಿತವಾಗಿಯೂ ನಮಗೆ ಆಶೀರ್ವಾದ ಉಂಟಾಗುವುದಿಲ್ಲ. ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ ಅದರ 46ನೇ ವಚನವನ್ನ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 46ನೇ ವಚನ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ಓಕೆ, ಇಲ್ಲಿ ಹೇಳ್ತದೆ, ಇದಲ್ಲದೆ ನೀವು ನನ್ನನ್ನ ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ಹೌದಲ್ವಾ? ಯೇಸು ಸ್ವಾಮಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಸ್ವಾಮಿ ಸ್ವಾಮಿ, ನಮಗೆ ಚೆನ್ನಾಗಿ ಗೊತ್ತು ನೀವು ಯಾರು, ನಾವು ನಿಮ್ಮ ಮಕ್ಕಳು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ ಅವರು ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಮಾತ್ರ ಮಾಡದೆ ಹೋದರೆ, ಇರುವುದೇಕೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಎಂಥವನಂತೆ? ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನ ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಎಂತ ಮನೆ ಕಟ್ಟಿದಂತೆ ಅಸ್ಥಿವಾರ ಹಾಕಿದಾನೆ ಇವನು? ಅಷ್ಟು ಆಳವಾಗಿ ಅಗದಿದ್ದಾನೆ. ಅದು ಮುಖ್ಯ, ಮೇಲ್ಮೇಲೆ ಅಲ್ಲ. ಆಳವಾಗಿ ಅಗೆದು ಬಂಡೆಯ ಮೇಲೆ ಇವಾಗ ನಮ್ಮ ಆಳವಾಗಿ ಅಗದಾಗ ಬಂಡೆ ಸಿಗದೆ ಇರ್ಬೋದು, ಆದ್ರೆ ಆಳವಾಗಿ ಅಗದು ಏನ್ ಮಾಡ್ತಾರೆ, ಅಲ್ಲಿ ಸಿಮೆಂಟ್ ಹಾಕ್ತಾರೆ, ಗಟ್ಟಿ ಬಂಡೆ ತರ ಆಗುತ್ತೆ ಅದು. ಆವಾಗ ಅದರ ಮೇಲಿಂದ ಏನ್ ಮಾಡ್ತಾರೆ, ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನ ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನ ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಮೇಲ್ಮೇಲೆನೆ ಹಂಗೆ ಸುಮ್ಮನೆ ಹಂಗೆ ಅಗದ್ಬಿಟ್ಟು ಆಗ್ಬಿಡೋದು. ಈಗ ಯಾರಾದ್ರೂ ಮನೆ ಕಟ್ಟಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ, ಓನರ್ ಇದ್ರೆ ಒಂಥರ ಮಾಡ್ತಾರೆ, ಓನರ್ ಇಲ್ಲ ಅಂದ್ರೆ ಒಂಥರ ಹಾಕ್ಬಿಡ್ತಾರೆ. ಹೌದಾ ಇಲ್ವಾ? ಯಾರಾದ್ರೂ ನಾವಿದ್ರೆ ಏನ್ ಮಾಡ್ತಾರೆ, ನೀಟಾಗಿ ಅವ್ರು ನೋಡ್ತಾ ಇದ್ದಾರಪ್ಪ ಅಂತ ನೀಟಾಗಿ ಸ್ವಲ್ಪ ನೀಟಾಗಿ ಮಾಡ್ತಾರೆ. ಇಲ್ಲ ಅಂದ್ರೆ ನಾವು ಮುಚ್ಚಿಬಿಟ್ರೆ ಒಳಗಡೆ ಏನಾದ್ರು ನೋಡ್ತಾರ? ನೋಡಲ್ಲ. ಯಾಕಂದ್ರೆ ನಾವೇನು ಬಿಚ್ಚಿ ತೆಗೆಯಪ್ಪ ನಾನು ನೋಡ್ಬೇಕು ಅಂತ ಹೇಳ್ತೀವ? ಇಲ್ಲ. ಹಾಗೆಯೇ ನಾವು ನೋಡುತ್ತೇವೆ, ಯಾರು ಸ್ವಂತದವರಾದರೆ, ಸ್ವಂತ ಬಿಲ್ಡಿಂಗ್ ಆದರೆ ನಿಜ ಕರೆಕ್ಟಾಗಿ ಮಾಡ್ಕೊಳ್ತಾರೆ. ದೇವರು ಹೇಳ್ತಾನೆ, ನನ್ನ ಮಾತಿನಂತೆ ನಡೆಯುವವನು ಆಳವಾಗಿ ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿದ ಹಾಗೆ ಇರ್ತಾನೆ. ಗಾಳಿ ಬರುತ್ತೆ, ಬಿರುಗಾಳಿ ಬೀಸುತ್ತೆ, ಆದರೆ ಅವನಿಗೇನೂ ಆಗುವುದಿಲ್ಲ. ಯಾಕೆಂದ್ರೆ ಅವನ ಸಂಗಡ ನಾನಿರುತ್ತೇನೆ. ಹಲ್ಲೆಲೂಯಾ. ಯಾರು ದೇವರು ಇರಬೇಕು ನಮ್ಮ ಸಂಗಡ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಈ ರೀತಿಯಾಗಿ ದೇವರ ವಾಕ್ಯದಂತೆ ನಡೆದುಕೊಂಡ್ರೆ ಶಾಂತಿದಾಯಕನಾದ ದೇವರು ನಮ್ಮ ಸಂಗಡ ಇರುತ್ತಾನೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 21ನೇ ವಚನವನ್ನ ಕೊನೆಯದಾಗಿ ಓದಿಕೊಳ್ಳೋಣ. ಮತ್ತಾಯ 7ನೇ ಅಧ್ಯಾಯ 21ನೇ ವಚನವನ್ನ ಓದಿಕೊಳ್ಳೋಣ. ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಅಂತ ಹೇಳ್ತಾ ಇದೆ. ಹೇಳುವವರಲ್ಲ, ಸ್ವಾಮಿ ಸ್ವಾಮಿ ಅನ್ನೋರಲ್ಲ,
ಅದರಂತೆ ನಡೆದುಕೊಳ್ಳುವವರೇ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ. ಇವತ್ತು ನಮಗೆ ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ಕಲಿತಿದ್ದು ಮುಖ್ಯ ಅಲ್ಲ, ನೀವು ಕೇಳಿದ್ದು ಮುಖ್ಯ ಅಲ್ಲ, ನೀವು ನೋಡಿದ್ದು ಮುಖ್ಯ ಅಲ್ಲ. ಯಾವುದು ಮುಖ್ಯ? ನಡ್ಕೊಳ್ಳುವುದು ಮುಖ್ಯ. ಅರ್ಥ ಆಗ್ತಾ ಇದೆ? ಹೆಂಗಂತಿರ್ಬೇಕಂತ ನಾವು ನಡೆಯುವವರಾಗಿರ್ಬೇಕು. ವಾಕ್ಯ ಕೇಳುವವರು ಮಾತ್ರವಲ್ಲದೆ ನಡೆಯುವವರಾಗಿರ್ಬೇಕು. ಹೀಗೆ ಮಾಡಿದರೆ ಎಷ್ಟೋ ವಿಚಾರಗಳಿದೆ ದೇವರ ವಾಕ್ಯದಲ್ಲಿ. ನಾನು ಇವತ್ತು ಹೇಳಿರೋದು ಬರೀ ಒಂದೇ ಒಂದು ವಿಷಯ, ನಾವು ನಡ್ಕೊಳ್ಬೇಕು ದೇವರ ವಾಕ್ಯಕ್ಕನುಸಾರವಾಗಿ ನಡೆದುಕೊಂಡರೆ, ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗೆ ಇರುವನು. ನಾವು ಇಲ್ಲ ಮಾಡಿಲ್ಲ ಅಂದ್ರೆ, ನಾವು ನಡ್ಕೊಳ್ಳಿಲ್ಲ ಅಂದ್ರೆ ದೇವರು ನಮ್ಮ ಸಂಗಡ ಇರಲ್ಲ. ಎಷ್ಟೋ ಜನ ಕ್ರೈಸ್ತ ಮಕ್ಕಳು ಹೇಳ್ತಾ ಇದ್ದಾರೆ, ನಾನು ಚರ್ಚ್ಗೆ ಹೋಗ್ತೀನಿ ಪಾಸ್ಟ್ರೇ, ನಾನು ಪ್ರೇಯರ್ ಮಾಡ್ತೀನಿ ಪಾಸ್ಟ್ರೇ, ನಾನು ಎಲ್ಲ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ದಶಂಭಾಗ ಕೊಡ್ತಾ ಇದ್ದೀನಿ, ಆದ್ರೆ ನನ್ನ ಲೈಫಲ್ಲಿ ಸಮಾಧಾನನೇ ಇಲ್ಲ, ನನ್ನ ಜೀವಿತದಲ್ಲಿ ಏನೋ ಒಂದು ಅದ್ಭುತನೇ ಇಲ್ಲ. ಹಾಗಾದರೆ ನಿಮ್ಮ ಸಂಗಡ ಯಾರಿಲ್ಲ? ಶಾಂತಿದಾಯಕನಾದ ದೇವರು ಇಲ್ಲ. ಯಾಕೆ ಗೊತ್ತಾ? ನೀವು ಕೇಳ್ತಾ ಇದ್ದೀರಾ, ಅಲ್ಲಿ ಹೇಳ್ತಾ, ನೀವು ಕೇಳ್ತಾ ಇದ್ದೀರಾ, ನೀವು ಕಲ್ತಿದ್ದೀರಾ, ಆದ್ರೆ ನೀವು ನಡೀತಾ ಇಲ್ಲ, ನೀವು ಕ್ಷಮಿಸ್ತಾ ಇಲ್ಲ, ನೀವು ಪ್ರೀತಿಸ್ತಾ ಇಲ್ಲ, ವಾಕ್ಯದ ಪ್ರಕಾರ ನಡ್ಕೊಳ್ತಾ ಇಲ್ಲ. ಆದುದರಿಂದ ನಿಮ್ಮ ಜೊತೆಗೆ ಶಾಂತಿದಾಯಕನಾದ ದೇವರು ಇಲ್ಲ. ಹಾಗಾದರೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ನಮ್ಮೊಂದಿಗಿದ್ದಾರಾ? ಒಂದು ವೇಳೆ ನಮ್ಮ ಜೊತೆಗೆ ಇಲ್ಲ ಅಂದ್ರೆ ನಾವು ಕೆಲವುಗಳನ್ನು ನಡ್ಕೊಳ್ತಾ ಇಲ್ಲ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ. ದೇವರೇ, ಇವತ್ತು ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವಯ್ಯ. ದೇವರೇ, ನೀವು ಯೋಸೇಫನ ಸಂಗಡ ಇದ್ರಿ, ಅಬ್ರಹಾಮ, ಈಸಾಕ, ಯಾಕೋಬನ ಸಂಗಡ ಇದ್ರಿ, ಶದ್ರಕ್, ಮೇಷಕ್, ಅಬೇದ್ನೆಗೋರ ಸಂಗಡ ಇದ್ರಿ, ದಾವೀದನ ಸಂಗಡ ಇದ್ರಿ. ಇವರೆಲ್ಲರ ಸಂಗಡ ಇರಲಿಕ್ಕೆ ಕಾರಣ ಏನಂದ್ರೆ ಅವರು ನಿನ್ನ ಮಾತಿನಂತೆ ನಡೆದುಕೊಳ್ತಾ ಇದ್ರು ಸ್ವಾಮಿ. ಅಬ್ರಹಾಮನಿಗೆ ಹೋಗುವಂತ ಕಡೆ ಹೋಗ್ತಾ ಇದ್ದಪ್ಪ, ದಾನಿಯೇಲನು ಪರದೇಶಿಯಲ್ಲಿದ್ರು ಮಾಡ್ತಾ ಇದ್ದಪ್ಪ, ನಿನ್ನನ್ನೇ ನಂಬ್ಕೊಳ್ತಾ ಇದ್ದ. ನಿನ್ನ ಭಕ್ತರು ಇವರೆಲ್ಲರೂ ಎಲ್ಲಿದ್ರು? ಯೋಸೇಫನ ಸೆರೆಮನೆಯಲ್ಲಿದ್ದರೂ ಕೂಡ ನಿನ್ನ ಮಾತಿನಂತೆ ನಡ್ಕೊಳ್ತಾ ಇದ್ದಪ್ಪ. ಆದುದರಿಂದ ನೀನು ಅವರೊಟ್ಟಿಗೆ ಇದ್ದೆಪ್ಪ. ಇವತ್ತು ಶಾಂತಿದಾಯಕನಾದ ದೇವರು ನೀವು ನಮ್ಮ ಸಂಗಡ ಇರಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಮಾತಿನಂತೆ ನಾವು ನಡ್ಕೊಳ್ತೇವಪ್ಪ, ನಿನ್ನ ಚಿತ್ತದಂತೆ ನಾವು ನಡ್ಕೊಳ್ತೇವಯ್ಯ, ನಮಗೆ ಸಹಾಯ ಮಾಡಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಪ್ಪ, ಈ ವಾಕ್ಯವನ್ನು ಕೇಳಿಸಿಕೊಂಡ ನಮ್ಮೆಲ್ಲರ ಹೃದಯಗಳಲ್ಲಿ ನೀವು ಬಂದು ವಾಸ ಮಾಡ್ರಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಉನ್ನತರೇ ನಿಮಗೆ ಸ್ತೋತ್ರ, ಪರಿಶುದ್ಧರೇ ನಿಮಗೆ ಸ್ತೋತ್ರ, ಮಹೋನ್ನತರೇ ನಿಮಗೆ ಸ್ತೋತ್ರ. ನೀವು ತಾನೇ ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಅಪ್ಪ, ನಾವು ನಿನ್ನ ಮಾತುಗಳಂತೆ ವಾಕ್ಯದಂತೆ ನಡೆದುಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸ್ರಿ, ಪವಿತ್ರಾತ್ಮನ ಸಹಾಯವನ್ನು ಮಾಡ್ರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ ದೇವರೇ, ನೀವು ತಾನೇ ನಮ್ಮ ಸಂಗಡ ಇದ್ದು ನಮ್ಮ ಹೋರಾಟಗಳಲ್ಲಿ, ನಮ್ಮ ಪ್ರಯಾಸಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಭವಿಷ್ಯತ್ತುಗಳಲ್ಲಿ ನೀನು ಸಹಾಯ ಮಾಡಬೇಕು. ಸಹಾಯ ಮಾಡಬೇಕಾದ್ರೆ ನೀವು ನಮ್ಮ ಸಂಗಡ ಇರಬೇಕು. ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಮರ್ಪಿಸ್ತಾ ಇದ್ದೇವೆ. ಕೇಳಿದ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸು, ಆಶೀರ್ವದಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಒಪ್ಪಿಸಿ ಬೇಡುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.